सद्गुरुपादाब्जं जननी जनकस्तथा तत्वोपदेशकर्तारं नत्वा भक्तिपुरस्सरम् ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरं जीरदभाई मठाधीशं ज्ञानयोगसमाधिस्थं जाग्रतम् इष्टार्थसिद्धिप्रदायकं वंदे सद्गुरु मरिवाळेश्वरं। प्रातस्मरणीय ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಕಮಲಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತಾ ತತ್ಸ್ವರೂಪರಾದ ಸದ್ಗುರು ತಂದೆಯಾದ ಶ್ರೀ ಸದ್ಗುರು ಮಡಿವಾಳ ಶಿವಗಳ ಪಾದ ಕಮಲಗಳಲ್ಲಿಯೂ ಅನಂತ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತಾ ಬಸವಾದಿ ಪ್ರಮಥನ್ನು ಮೊದಲು ಮಾಡಿಕೊಂಡು ಎಲ್ಲ ಶಿವ ಶರಣ ಶರಣರಿಗೂ ಅನಂತ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ಶ್ರಾವಣ ಮಾಸದ ಮತ್ತು ನಮ್ಮ ಸದ್ಗುರು ಮಡಿವಾಳ ಶಿವಗಳ ಪುಣ್ಯಾರಾಧನೆ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಪ್ರವಚನದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಶ್ರೀಮನ್ ನಿಜಗುಣ ಶಿವಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ 4ನೇ ಪದ್ಯ ಇವತ್ತಿನ ವಿಷಯ. ಕಾಯವಿಡಿದ ಆತ್ಮ ರಾಶಿಗೆ ಪರತರ ಮುಕ್ತಿ ಉಪಾಯವಿದು ನಿಜ ಶಿವಮಂತ್ರವನ್ನ. ಶಿವಪಥವು ಇದು ಭಕ್ತಿಪಥವು. ಶಿವಪಥದ ಸಾಧನವನ್ನು ಸಾಧಕನು ಮಾಡಿದಾಗ ಪರಮಸತ್ಯ ಪರಮಾತ್ಮನ ದರ್ಶನ, ಅದರಿಂದ ಪರಮಶಾಂತಿ, ಇದೇ ಜೀವನ್ ಮುಕ್ತಿ. ಸುಖ ದುಃಖಗಳನ್ನು ಮೀರಿದ ಪರಮಾನಂದದ ನಿಲವು. ಚಿಂತೆ ಭ್ರಮೆಗಳಿಂದ ದೂರು ಮಾಡಿದ ನಿಶ್ಚಿಂತ ನಿಜಾನಂದದ ನಿಲವಯವದು. ಭವಸಾಗರಗಳು ದಾಟಿದಾಗ ತೋರುವ ಶಾಂತಿಯ ಸದನವದು. ಇದೇ ಮುಕ್ತಿ ಮಂದಿರ. ಮಾನವನು ಈ ಮುಕ್ತಿ ಮಂದಿರವನ್ನು ಸೇರಿದಾಗಲೇ ಜೀವನ ಸಾರ್ಥಕವಾಗುತ್ತದೆ. ಇದನ್ನು ಸಾಧಿಸಬೇಕಾದರೆ ಏನು ಮಾಡಬೇಕು ಅಂದರೆ ಶಿವಪಥವನ್ನು ಹಿಡಿಯಬೇಕು, ಶಿವಮಂತ್ರಾನುಷ್ಠಾನ ಮಾಡಬೇಕು. ಈಗ ವೀರಶೈವ ಅಥವಾ ಲಿಂಗಾಯತ ಧರ್ಮದಲ್ಲಿ ಶಿವನ ಪೂಜೆಗಾಗಿ ಅಷ್ಟಾವರಣಗಳು ಹೇಳಿದ್ದಾರೆ. ಶಿವನನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅಷ್ಟಾವರಣಗಳು ಹೇಳಿದ್ದಾರೆ. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷ ಮಂತ್ರ.
ಕೊನೆಯದಾದ ಮಂತ್ರದ ವಿಷಯವಾಗಿ, ಶಿವನ ಮಂತ್ರದ ವಿಷಯವಾಗಿ ನಿಜಗುಣ ಶಿವಗಳು ಇವತ್ತಿನ ಪ್ರವಚನದಲ್ಲಿ ಹೇಳಿದ್ದಾರೆ. ಶಿವ ಮಂತ್ರವು ಮಹಾಶಕ್ತಿ ಉಳ್ಳದ್ದು. 7 ಕೋಟಿ ಮಂತ್ರಗಳಲ್ಲಿ ಶಿವಮಂತ್ರವು ಶ್ರೇಷ್ಠವಾದದ್ದು. ಆ ಮಂತ್ರ ಯಾವುದು ಅಂತ ಕೇಳಿದ್ರೆ ಪಂಚಾಕ್ಷರಿ ಮಂತ್ರ, ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ. ಮಂತ್ರವನ್ನು ಹೇಳುವಾಗ ನಮ ಮೊದಲು ಹೇಳಬೇಕು, ನಂತರ ಶಿವಾಯ ನಂತರ ಹೇಳಬೇಕು. ಅದು ಪಂಚಾಕ್ಷರಿ ಮಂತ್ರವಾಗುತ್ತದೆ. ಈ ಪಂಚಾಕ್ಷರಿ ಮಂತ್ರಕ್ಕೆ ಓಮನ್ನು ಹಚ್ಚಿ ಪಂಚಾಕ್ಷರಿ ಮಂತ್ರ ಹೇಳಿದಾಗ ಷಡಕ್ಷರಿ ಆಗುತ್ತದೆ. ಓಂ ನಮಃ ಶಿವಾಯ. ಈ ಪಂಚಾಕ್ಷರಿ ಮಂತ್ರ, ಈ ಷಡಕ್ಷರಿ ಮಂತ್ರದ ಮಹತ್ವವನ್ನು ನಾವು ತಿಳ್ಕೋಬೇಕಾಗ್ಯದ. ಯಾಕೆ ಜಗತ್ತಿನಾಗ ಎಲ್ಲರೂ ಶಿವಪಂಚಾಕ್ಷರಿ ಮಂತ್ರವನ್ನು, ಷಡಕ್ಷರಿ ಮಂತ್ರವನ್ನು ಪಠನ ಮಾಡ್ತಾರೆ. ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ಅನುಷ್ಠಾನ ಮಾಡಿದ್ರೆ ನಮಗ ಮುಕ್ತಿ ದೂರ ಇಲ್ಲ. ಪ್ರಪಂಚ ಪಾರಮಾರ್ಥದಲ್ಲಿಯೂ ನಮಗೆ ಸಾಮರ್ಥ್ಯವನ್ನು ಕೊಡ್ತದೆ, ಒಳ್ಳೆಯ ಸಾಮರ್ಥ್ಯವನ್ನು ಕೊಡ್ತದೆ. ಅದಕ್ಕೀಗ ನಿಜಗುಣ ಶಿವಗಳು ಹೇಳಿದಂತೆ ಕಾಯ ಬಿಡದ ಆತ್ಮರಾಶಿಗೆ ಪರತರ ಮುಕ್ತಿ ಉಪಾಯವಿದು ನಿಜ ಶಿವಮಂತ್ರವನ್ನ ಅಂದ್ರು. ಶಿವಮಂತ್ರವನ್ನು ಯಾರು ಪಠನ ಮಾಡುತ್ತಾರೋ ಅವರಿಗೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ರೂಪ ಮೋಕ್ಷವು ಪ್ರಾಪ್ತವಾಗುತ್ತದೆ. ಶಿವಮಂತ್ರವು ಮುಕ್ತಿಗೆ ಸಾಧನವಾಗಿರುತ್ತದೆ. ಇಷ್ಟೇ ಅಲ್ಲ, ಮರಣತ್ರಾಯತೆ ಇತಿ ಮಂತ್ರ ಅಂದ್ರು. ಈ ಮಂತ್ರವು ನಿಮ್ಮನ್ನು ಮರಣದಿಂದ ರಕ್ಷಿಸುತ್ತದೆ ಅಂದರು. ಅಂದರೆ ಜನನ ಮರಣಾತ್ಮಕ ರೂಪ ಸಂಸಾರದಿಂದ ಬಿಡುಗಡೆ ಹೊಂದುತ್ತದೆ ಅಂತ ಹೇಳಿದರು. ಇಂಥ ಶಕ್ತಿ ಈ ಶಿವಮಂತ್ರದಲ್ಲಿ ಇದೆ. ಈ ಶಿವಮಂತ್ರವನ್ನು ಎಂಥವರು ಜಪಿಸಬೇಕು, ಹೇಗೆ ಜಪಿಸಬೇಕು ಅಂತ ಕೇಳಿದ್ರ ಈ ಜಗತ್ತಿನಲ್ಲಿ ದೇಹ ಧಾರಣ ಮಾಡಿಕೊಂಡು ಎಷ್ಟು ಜನರು ಬಂದಿದ್ದಾರೋ ಅವರೆಲ್ಲರಿಗೂ ಶಿವಮಂತ್ರವನ್ನು ಪಠಿಸಲಿಕ್ಕೆ ಅಧಿಕಾರವಿರುತ್ತದೆ. ಹೌದ್ರಿ, ನೀವು ಹೇಳ್ತೀರಿ ನಾವು ಬಹಳ ಪಾಪ ಮಾಡ್ಯವು, ವಂಚನೆ ಮಾಡ್ತೀವಿ, ಮೋಸ ಮಾಡ್ತೀವಿ, ಅನೈತಿಕ ಮಟ್ಟ ನಮ್ಮಲ್ಲಿ ಅದ. ಸುಳ್ಳ ತಗಲ ಮೋಸ ಅಂದ್ರೆ ಚಿಂತನೆ ಅದೇ ಮಾಡ್ತೀವಿ. ನಮಗೆ ಹೆಂಗ ಆ ಮಂತ್ರ ಪಠನ ಮಾಡ್ಲಿಕ್ಕೆ ಬರ್ತದ್ರಿ, ಅದು ಹೆಂಗೆ ನಮ್ಗೆ ಸಿದ್ಧಿ ಆಗುತ್ತಂದ್ರ ನಿಜಗೌಡರು ಹೇಳ್ತಾರ. ಅವರಿವರೆಂಬುದೇನು ಶಿವಶಿವ ಭುವನದ ಮಾನವರೊಮ್ಮೆ ತಾವಾಗಲಿ ಶಿವಮಂತ್ರವಿದನ್ನು ಪಠಿಸಲು ಮೋಸದೊಮ್ಮೆ ಶಿವಮಂತ್ರ ಪಠಿಸಲು ಹೇಳ್ತಾರ. ಅವರಿವರೆಂಬುದೇನು ಶಿವಶಿವ ಹಿಂದೆ ಅವ್ರ ಮೋಕ್ಷಕ್ಕೆ ಅನುಕೂಲ ಆಗಿತ್ತು, ಅವಾಗ ಆ ಮಂತ್ರ ಹಿಂದವ್ರಿಗೆ ಮೋಕ್ಷ ಕೊಡ್ತಿತ್ತು, ಈಗಿನವ್ರಿಗೆ ಕೊಡಲ್ಲ ಅಂತ ಅನ್ನೋದರಾಗಲಿ, ನಾವು ಪಾಪಿಗಳಾಗಿವು ನಮ್ಗೆ ಹೆಂಗದು, ನಾವು ಮೋಸಗಾರಿದು ನಮ್ಗೆ ಹೆಂಗ ಫಲ ಕೊಡುತ್ತ ಅನ್ನೋದಾಗಲಿ,
ಹಾಗೆಲ್ಲ ತಿಳಿಯಬೇಡ್ರಿ ಅಂತ ಹೇಳ್ತಾರ. ಅವ್ರು ಹೇಳ್ತಾರ, ಪುಣ್ಯಾತ್ಮನೇ ಇರಲಿ ಪಾಪಾತ್ಮನೇ ಇರಲಿ, ಯೋಗಿ ಇರಲಿ ಭೋಗಿ ಇರಲಿ, ಶ್ರೇಷ್ಠ ಜಾತಿಯವರಿರಲಿ ಕನಿಷ್ಠ ಜಾತಿಯವರಿರಲಿ, ಯಾರೇ ಇದ್ದರೂ ಕೂಡ, ಹೆಣ್ಣಿರಲಿ ಗಂಡಿರಲಿ, ಪಾಮರರಲ್ಲಿ ಪಂಡಿತನಿರಲಿ, ಯಾರೇ ಇದ್ದರೂ ಕೂಡ ಈ ಮಂತ್ರವನ್ನು ಪಠಿಸಲಿಕ್ಕೆ ಅಧಿಕಾರವಿರುತ್ತದೆ. ಪಾಪಾತ್ಮರು ಸ್ಮರಿಸಿದರೂ ಕೂಡ ಅವರ ಎಲ್ಲ ಪಾಪಗಳನ್ನು ಕಳೆದು ಅವರನ್ನು ಪವಿತ್ರನಾಗಿ ಮಾಡುತ್ತದೆ. ಆದ್ದರಿಂದ ಎಲ್ಲರೂ ಈ ಮಂತ್ರವನ್ನು ಪಠನ ಮಾಡಲಿಕ್ಕೆ ಅಧಿಕಾರಿಗಳು ಇದ್ದಾರೆ. ಈಗ ನಿಜಗುಣ ಶಿವಯೋಗಿಗಳು ಪಂಚಾಕ್ಷರಿ ಮಂತ್ರದ ಮಹತ್ವವನ್ನು ಹೇಳ್ತಾರೆ. ಸತ್ರುದುಚ್ಚಾರ ಮಾತೇನ ಪಂಚಾಕ್ಷರಿ ಮಾನೋ ಸರ್ವೇಶಾಮಪಿ ಜಂತೂನಾಂ ಸರ್ವಪಾಪಕ್ಷಯೋ ಭವೇತ್ ಎನ್ನಲಾಗಿ ಇಂತಿನಲಾಗಿ ಶ್ರುತಿ ಎನ್ನಲಾಗಿ ಹವನಿಸಬಾರದ ಕಲುಷವಳೆದು ರಾಜಿಸೋರು ನಿರ್ಮಲಿತೆ ಇದ್ದೆನಲಾಗಿ. ಯಾರು ಶಿವಪಂಚಾಕ್ಷರಿ ಮಂತ್ರವನ್ನು ಪಠನ ಮಾಡುತ್ತಾರೋ ಅವರ ಸಮಸ್ತ ಪಾಪಗಳೆಲ್ಲ ನಾಶವಾಗಿ ಹೋಗುತ್ತವೆ. ಅವರು ಪುಣ್ಯಶಾಲಿಗಳಾಗುತ್ತಾರೆ, ತೇಜಪುಂಜರಾಗುತ್ತಾರೆ ಅಂತ ಪುರಾಣಗಳು ಶ್ರುತಿಗಳು ಕೂಡ ಹೇಳುತ್ತವೆ. ಅದನ್ನೇ ನಿಜಗುಣ ಶಿವಗಳು ಹೇಳಿದರು. ಸತ್ರುದುಚ್ಚಾರ ಮಾತ್ರೇಣ ಪಂಚಾಕ್ಷರಿ ಮಹಾಮನೋ. ಅದಕ್ಕೆ ನೀವು ಪಂಚಾಕ್ಷರಿ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ಅಂದರೆ ತ್ರಿಕರಣಪೂರ್ವಕವಾಗಿ ಕಾಯ ವಾಚ ಮನಸ್ಸಾದಿಂದ ಅನುಷ್ಠಾನ ಮಾಡಬೇಕು. ಈಗ ಎಷ್ಟೋ ಜನ ಅನುಷ್ಠಾನ ಮಾಡ್ತಾರ, ಸಿದ್ಧಿ ಆಗುವುದಿಲ್ಲ. ಆದರೆ ಅದು ಮಂತ್ರದ ದೋಷವಲ್ಲ, ಸಿದ್ಧಿ ಮಾಡಿಕೊಳ್ಳುವವರ ಸಾಧಕರ ಮನುಷ್ಯನ ದೋಷ. ಅನುಷ್ಠಾನನೋ ಮಾಡ್ತಾರ, ತಪಸ್ಸರ ಮಾಡ್ತಾರ, ದೇಹ ಇರ್ತದ, ನೋಡೋರಿಗೂ ಭಾರಿ ತಪಸ್ಸುಗಳಂತ ಅನಿಸುವಾಗ ಕೂತಿರ್ತಾರೆ. ಖರೆ ಆ ಮಂತ್ರ ಜಪದಲ್ಲಿ ಅವರು ಮುಳುಗಿರುವುದಿಲ್ಲ. ಮಂತ್ರವನ್ನು ಹಂಗ ನಾಲಿಗೆ ನುಡಿತಾ ಇರ್ತದ, ಇವರ ಮನಸ್ಸು ಹೊರಗಡೆ ವಿಷಯಗಳಲ್ಲಿ ತಿರುಗಾಡ್ತದ. ಈ ಪ್ರಕಾರ ಜಪತಪಾದಿಗಳನ್ನು ಮಾಡಿದರೆ ಆ ಮಂತ್ರ ಸಿದ್ಧಿ ಆಗುವುದಿಲ್ಲ. ಮಂತ್ರ ಸಿದ್ಧಿ ಆಗಬೇಕಾದರೆ ಮಂತ್ರ ಸ್ವರೂಪವೇ ನಾವು ಆಗಬೇಕು. ಮಂತ್ರದ ಧ್ಯಾನದಲ್ಲಿ ಕೂತಾಗ ಶಿವಪಂಚಾಕ್ಷರಿಯನ್ನು ನಾವು ನುಡಿಯುವಾಗ ಆ ಮಂತ್ರದಲ್ಲೇ ನಾವು ಮಗ್ನರಾಗಬೇಕು. ಬಾಹ್ಯ ಪ್ರಪಂಚದ ಜ್ಞಾನ ನಮಗೆ ಬರಬಾರದು, ಮನಸ್ಸು ಚಂಚಲವಾಗಬಾರದು, ದೃಢವಾಗಬೇಕು. ಆ ಮಂತ್ರದಲ್ಲಿ ಮನಸ್ಸು ನಿಷ್ಠೆ ನೀಡಬೇಕು, ದೃಢವಾಗಬೇಕು, ಭಕ್ತಿ ನೀಡಬೇಕು. ಅಂದಾಗ ಮಾತ್ರ ಆ ಮಂತ್ರ ನಮಗೆ ಸಿದ್ಧಿ ಆಗ್ತದೆ. ಅವಾಗ ಮಂತ್ರ ಸಿದ್ಧಿ ಆತು ಅಂದ್ರೆ ದೃಷ್ಟಿಯಲ್ಲಿ ದಿವ್ಯ ಶಕ್ತಿ ಬರ್ತದ, ವಾಣಿಯಲ್ಲಿ ದಿವ್ಯ ಶಕ್ತಿ ಬರ್ತದ, ದೇಹ ತೇಜಪುಂಜವಾಗ್ತದ. ಅವಾಗ ಜಗತ್ತಿನ ಜನರೇ ಆ ಮಹಾತ್ಮನಿಗೆ ತಲೆಬಾಗ್ತಾರ.
ನಿಮ್ಮ ದೃಷ್ಟಿ ದಿವ್ಯ ದೃಷ್ಟಿ ಆಗಿಲ್ಲ, ವಾಣಿ ಶುದ್ಧ ಆಗಿ ವಾಕ್ಯ ಸಿದ್ಧಿ ಆಗಿಲ್ಲ ಅಂದ್ರೆ ಇನ್ನೂ ನೀವು ಮಂತ್ರ ಸಿದ್ಧಿಯನ್ನು ಮಾಡಿಕೋಬೇಕಾಗ್ತದ. ಆದ್ದರಿಂದ ಈ ಮಂತ್ರ ಸಿದ್ಧಿ ಒಂದು ಅನುಭವ, ಒಂದು ಸಾಧನ ಅದ. ಅದನ್ನ ತಿಳ್ಕೊಂಡು ಸಾಧನೆಯನ್ನು ಮಾಡಬೇಕಾದ್ರೆ ಅದರ ಪ್ರತಿಫಲ ಸಾಧಕರಿಗೆ ಸಿಗುತ್ತದೆ. ಅದಕ್ಕೆ ಅವರು ಹೇಳಿದ್ರು ಶಿವರಹಸ್ಯದಲ್ಲಿ ಹೇಳ್ತಾರೆ. ಅವರು ಶಿವರಹಸ್ಯದಲ್ಲಿ ಮಮ ಪಂಚಾಕ್ಷರಿ ಮಂತ್ರಂ ಪಾಠ ಮಾತ್ರೇ ಸಿದ್ಧಿದಂ ಸರ್ವಲೋಕ ವಶೀಕಾರಂ ಸೌಭಾಗ್ಯಂ ಜ್ಞಾನವರ್ಧನಂ ಅಂತ ಹೇಳಿದರು. ಅಂದ್ರ ಯಜ್ಞ ಯಾಗ ಇವೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಜ್ಞ ಯಾಗ ಮಾಡಬೇಕಾದ್ರೆ ಬಹಳ ಕಷ್ಟದ, ಅದು ಯೋಗ್ಯ ಅಲ್ಲ ಅಂತಾರವರು. ಅದರಿಂದ ಏನೂ ಪ್ರತಿಫಲ ಇಲ್ಲ. ನಿಮಗ ಕೇವಲ ಶಿವಮಂತ್ರವನ್ನು, ಪಂಚಾಕ್ಷರಿ ಮಂತ್ರವನ್ನು ಅಥವಾ ಷಡಕ್ಷರಿ ಮಂತ್ರವನ್ನು ನೀವು ಪಠಿಸಿದ್ದೇ ಪಠಿಸಿದ್ದೇ ಆದರೆ ನಿಮಗೆ ಸರ್ವಲೋಕ ವಶೀಕಾರ ಆಗ್ತದ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ಸುಲಭದ ನೋಡ್ರಿ ಪರಮಾತ್ಮ ಒಲಿಸಿಕೊಳ್ಳಲಿಕ್ಕೆ. ಬರೀ ಅವನು ಮಂತ್ರ ಪಠನ ಮಾಡಿದ್ರು ಸಾಕು, ನೀವು ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಭಕ್ತಿಪೂರ್ವಕವಾಗಿ ಶಿವಪಂಚಾಕ್ಷರಿ ಅಥವಾ ಷಡಕ್ಷರ ಮಂತ್ರವನ್ನು ನೀವು ಅನುಷ್ಠಾನ ಮಾಡಿದ್ದೇ ಕರೆ ಆದರೆ ನಿಮಗೆ ಪರಮಾತ್ಮನ ಕೃಪೆ ಆಗ್ತದ. ಪಾರಮಾರ್ಥ ಪ್ರಪಂಚದಲ್ಲಿಯೂ ಕೂಡ ನಿಮಗೆ ಬೇಡಿದ್ದು ಸಿಗುತ್ತದ. ಅದಕ್ಕೆ ಅವರಂದ್ರು ಸರ್ವಲೋಕ ವಶೀಕಾರಣಂ ಅಂದ್ರೇನು? ಪಂಚಮಹಾಭೂತಗಳನ್ನು ಕೂಡಿದ್ದೇ ಸರ್ವ ಜಗತ್ತು. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಇವೆಲ್ಲ ನಿನ್ನ ಅಧೀನ ಆಗ್ತಾವಂತಾರು. ಇಷ್ಟೇ ಅಲ್ಲ, ನಿನಗ ಸಕಲ ಸೌಭಾಗ್ಯಗಳು ಪ್ರಾಪ್ತ ಆಗ್ತಾವ. ಪ್ರಪಂಚದಲ್ಲಿ ಸಕಲ ಸೌಭಾಗ್ಯಗಳು ಪ್ರಾಪ್ತಿ ಆಗ್ತಾವ. ನಿನ್ನಲ್ಲಿರುವಂಥ ಸುಜ್ಞಾನವು ಪ್ರಖರಗೊಳ್ತದ ಅನ್ನೋ ಮಾತನ್ನ ಶಿವರಹಸ್ಯ ಹೇಳ್ತದ. ಆದ್ದರಿಂದ ಯಾವ ಶಿವಪಂಚಾಕ್ಷರಿ ಮಂತ್ರವನ್ನ ಭಕ್ತಿಪೂರ್ವಕ ಪಠನ ಮಾಡಬೇಕು. ಮತ್ತು ಯಾರಾದರೂ ಇದನ್ನು ಪಠನ ಮಾಡಿ ಮುಕ್ತರಾಗೇನ್ರಿ ಅಂತ ಕೇಳಿದ್ರೆ, ಹಿಂದ ಋಷಿಮುನಿಗಳಾಗಿ ಹೋಗ್ಯಾರ. ಗೌತಮ, ವಶಿಷ್ಠ, ವಾಮದೇವ, ಸನಕ, ಸನಂದನ ಇವರೆಲ್ಲ ಮುನಿಗಳು ಯಾವ ಪರಮ ಶ್ರೇಷ್ಠವಾದಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಪಠನ ಮಾಡಿ ಮಹಾ ತಪಸ್ವಿಗಳಂತೆ ಹೇಳಿಸಿಕೊಂಡು ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಹೊಂದಿದರು. ಇಷ್ಟೇ ಅಲ್ಲ, ಬ್ರಹ್ಮ ಮೊದಲಾದ ದೇವತೆಗಳು ಸೃಷ್ಟಿ ಕಾರ್ಯ ಮಾಡುವಾಗ ಈ ಶಿವಪಂಚಾಕ್ಷರ ಸಾಮರ್ಥ್ಯದಿಂದಲೇ ಈ ಸೃಷ್ಟಿ ನಿರ್ಮಾಣ ಮಾಡಿದರು. ಹದಿನಾಲ್ಕು ಲೋಕಗಳು, 33 ಕೋಟಿ ದೇವತೆಗಳು, ಅನೇಕ ಮಹರ್ಷಿಗಳ ಧರ್ಮವು, 4 ವೇದಗಳು ಈ ಶಿವಪಂಚಾಕ್ಷರಿ ಸಾಮರ್ಥ್ಯದ ಮೇಲೆ ಈವರೆಗೂ ವಿರಾಜಮಾನವಾಗಿವೆ. ಅದಕ್ಕೆ ಇಂಥ ಶಿವಮಂತ್ರವನ್ನ ಅಗ್ರಜನಾಗಲಿ ಅಂತ್ಯಜನಾಗಲಿ ಯಾರೇ ಆಗಲಿ ಇದನ್ನು ಪಠನ ಮಾಡಬೇಕು. ಅದಕ್ಕೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರ, ಬ್ರಾಹ್ಮಣ ಕ್ಷತ್ರಿಯೋ ಅಪಿ ವೈಶ್ಯೋ ವಾ ಶೂದ್ರ ಏವವಾ ಅಂತ್ಯಜೋ ವಾ ಶಿವೇ ಭಕ್ತ ಶಿವನ್ಮಾನ್ಯ
ಏವ ಸಹ. ಬ್ರಾಹ್ಮಣೇ ಇರಲಿ, ಕ್ಷತ್ರಿಯನೇ ಇರಲಿ, ವೈಶ್ಯನೇ ಇರಲಿ, ಶೂದ್ರನೇ ಇರಲಿ ಅಥವಾ ಅಂತ್ಯಜನೇ ಇರಲಿ, ಯಾರು ಶಿವಭಕ್ತಿಯನ್ನು ಮಾಡುತ್ತಾರೋ ಅವರಿಗೆ ಶಿವನಷ್ಟೇ ಪ್ರಾಧಾನ್ಯ ಈ ಲೋಕದಲ್ಲಿ ಸಿಗುತ್ತದೆ. ಅವನಷ್ಟೇ ಮರ್ಯಾದೆ, ಅವನಷ್ಟೇ ಸನ್ಮಾನ ಈ ಜಗತ್ತಿನಲ್ಲಿ ಸಿಗುತ್ತದೆ. ಬ್ರಾಹ್ಮಣ ಇರಬಹುದು, ಶ್ರೇಷ್ಠ ಜಾತಿಯ ವಿರುದ್ಧ ಆ ಶಿವಭಕ್ತಿ ಅವನಲ್ಲಿ ಇರದೇ ಇದ್ರೆ ಅವನಿಗೆ ಶಿವನ ಕೃಪೆ ಆಗುವುದಿಲ್ಲ. ಅಂತಿಸಿ ಇದ್ರೂ ಕೂಡ ಅವ ಶಿವಭಕ್ತನಾಗಿದ್ದರೆ ಅವ ಶಿವನಷ್ಟೇ ಶ್ರೇಷ್ಠತೆಯನ್ನು ಹೊಂದುತ್ತಾನೆ. ಅದಕ್ಕೆ ಶಿವಪಂಚಾಕ್ಷರಿ ಮಂತ್ರವನ್ನು ಪಠನ ಮಾಡಿ ಮುಕ್ತರಾಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಒಂದು ದೃಷ್ಟಾಂತ, ಹಿಂದೆ ಸಾನಂದ ಋಷಿಗಳು ಅಂತ ಆಗಿ ಹೋದರು. ಅವರು ಗರುಡ ಪುರಾಣವನ್ನು ಕೇಳುತ್ತಾ ಕುಳಿತಿದ್ರು. ಅದರಲ್ಲಿ ನರಕ ಯಾತನೆ ಬಗ್ಗೆ ಸವಿಸ್ತಾರವಾಗಿ ತಿಳಿಯಪಡಿಸಿದರು. ನರಕದಲ್ಲಿದ್ದಂತಹ ಜೀವಿಗಳು ಎಷ್ಟು ಕಷ್ಟಪಡುತ್ತಾರ, ಎಷ್ಟು ದುಃಖಿತರಾಗಿರ್ತಾರ ಅನ್ನೋದನ್ನ ಆ ಪುರಾಣ ಮುಖಾಂತರ ಅವರು ಕೇಳಿ ಆ ಸಾನಂದ ಋಷಿಗಳಿಗೆ ಕರುಣೆ ಉತ್ಪತ್ತಿಯಾಯಿತು. ಏನಾದರೂ ಮಾಡಿ ಆ ನರಕದಿಂದ ಈ ದುಃಖಿ ಜೀವಿಗಳನ್ನು, ನರಕ ಪ್ರಾಪ್ತಿಯಾದಂತಹ ಜೀವಿಗಳನ್ನು ಉದ್ಧಾರ ಮಾಡಬೇಕಂತ ಅವ್ರ ಮನುಷ್ಯನಾಗ ಬಂತು. ಆಗ ಸಾನಂದ ಋಷಿಗಳು ಯಮಲೋಕಕ್ಕೆ ಹೋಗ್ತಾರ. ಅವಾಗ ಇವರು ಬಂದದ್ದನ್ನು ನೋಡಿ ಅವಾಗ ಗಾಬರಿ ಅಕ್ಕಾರ, ಮಹಾತ್ಮ ನಮ್ಮಲ್ಲಿ ಯಾಕೆ ಬಂದ್ರಪ್ಪ ಇವರು ಅಂತೇಳಿ. ಯಾಕ ಇವ್ರು ತಕ್ಷಣ ವರಶಾಪ್ ಕೊಡೋರು ಇವರು. ಅದಕ್ಕೆ ದೇವತೆಗಳು ಸಹಿತ ಇವ್ರಿಗೆ ಅನಿಸ್ತಾರ, ಯೋಗಿಗಳಿಗೆ. ಅವಾಗ ಸಾನಂದ ಋಷಿಗಳಿಗೆ ಸ್ವಾಗತ ಮಾಡಿ ಅವರ ಪಾದ ಪೂಜೆಯನ್ನು ಮಾಡಿಕೊಂಡು ಕೈ ಮುಗಿದು ಯಮ ಧರ್ಮ ಕೇಳ್ತಾನ, ಯಪ್ಪ ತಾವು ಬಂದ ಕಾರಣವೇನು? ಅವಾಗ ಸಾನಂದ ಋಷಿಗಳು ಹೇಳ್ತಾರ, ಏನಿಲ್ಲ, ನಾನು ನರಕವನ್ನು ನೋಡಬೇಕಾಗ್ಯದಪ್ಪ, ನರಕ ಕುಂಡವನ್ನು ತೋರಿಸುವ. ಅವಾಗ ಯಮದೇವರು ಬಂದ, ಯಪ್ಪ ಏನು ಮಾತ್ರಿ ಈ ಶಬ್ದ ಬಯಸಿದೆ ಬರಬಾರ್ದು ಅಂದ. ನರಕ ನೋಡುವುದಂತ ಇಲ್ಲಿ ಬಾಯಿ ಶಬ್ದ ಸತಿ ಬರಬಾರದು, ಅಷ್ಟದು ದುಃಖದಾಯಕ ಅದ, ಹೀನಾಯ ಸ್ಥಿತಿ ಅದ. ನರಕ ದುಃಖವನ್ನು ನೋಡಬಾರ್ದ್ರಿ, ಅಲ್ಲಿ ನಿಮ್ಮಂಥವ್ರು ಹೋಗು ಜಾಗನೇ ಅಲ್ಲದು, ಪಾಪಿಗಳು ಹೋಗು ಜಾಗ ಅಂತ ಹೇಳ್ತಾನ. ಆಗ ಸಾನಂದ ಋಷಿಗಳು ಹೇಳ್ತಾರ, ನೋಡಪ್ಪ ಯಮಧರ್ಮ, ನಾ ಬಂದದ್ದೇ ಅದಕ್ಕೆ ಬಂದೀನಿ, ನೀವು ತೋರ್ಸಲ್ಲ ಅಂದ್ರೆ ಹ್ಯಾಂಗ, ನೀವು ತೋರಿಸ್ಲಿಕ್ಕೇ ಬೇಕಂತ ಹೇಳ್ತಾರ. ಅವಾಗ ಅನಿವಾರ್ಯವಾಗಿ ಯಮಧರ್ಮ ಯಾವ ಆ ನರಕದ ಕುಂಡದಲ್ಲಿ ಕರ್ಕೊಂಡು ಹೋಗ್ತಾನ. ಅವಾಗ ಸಾನಂದ ಋಷಿಗಳು ಆ ನರಕವನ್ನು ನೋಡ್ತಾರ. ಆ ನರಕದಲ್ಲಿ ಜೀವಿಗಳು ಒದ್ದಾಡ್ತಿರ್ತಾವು, ಅನಂತ ರೀತಿಯಿಂದ ಕಷ್ಟಗಳನ್ನು ಪಡ್ತಿರ್ತಾವ. ಅದನ್ನು ನೋಡಿದ ಕ್ಷಣವೇ ಋಷಿಗಳಿಗೆ ಬಹಳ ಕರುಣಾಮಯ ಆಗಿ ತಕ್ಷಣವೇ ಅವರು ನಮಃ ಶಿವಾಯ ಅಂತಾರೆ ಪಂಚಾಕ್ಷರ ಮಂತ್ರವನ್ನು ಪಠನ ಮಾಡಲಿಕ್ಕೆ ಆಗ್ತಾರ. ಇವರು ಮಾಡಿದ ಆ ಶಿವಪಂಚಾಕ್ಷರ ಮಂತ್ರವನ್ನು ಎಲ್ಲ ನರಕಿಗಳು ಅವರು ನಮಃ ಶಿವಾಯ ಅನ್ನಕತ್ತಾರ. ಆವಾಗ ಒಂದು ಬಡಿಗೆ ಕೊಡ್ತಾರ ಋಷಿಗಳು. ಆ ಬಡಿಗೆ ಹಿಡ್ಕೊಂಡು ಹಂಗೆ ಒಬ್ಬೊಬ್ರು ಅದ್ರ ಗುಂಟ ಹೊರಗಡೆ ಬಂದು ಇಡೀ ನರಕ ಕೊಂಡವೇ ಖಾಲಿಯಾಗಿ ಹೋಗ್ಬಿಡ್ತದ. ಅಂದ್ರೆ ಇದರ ಅರ್ಥ ಏನು ಅಂತ ಕೇಳಿದ್ರೆ, ಎಂಥ ಮಹತ್ತರವಾದ ಪಾಪ ಮಾಡಿದ್ರು ಕೂಡ ಈ ಶಿವಪಂಚಾಕ್ಷರಿ ಮಂತ್ರದಿಂದ ಅದೆಲ್ಲ ನರಕ ಯಾತನೆ ನಾಶ ಆಗಿ ಹೋಗಿಬಿಡ್ತದೆ. ಆ ಉದ್ದೇಶದಿಂದ
ಜ್ಞಾನಿಗಳು ಮಹಾತ್ಮರು ಯೋಗಿಗಳು ಏನು ಹೇಳ್ತಾರಂದ್ರ, ನೀನು ಪಾಪಾತ್ಮನಿರೋದಕ್ಕ ಪುಣ್ಯಾತ್ಮನ ಇರೋಕ, ನೀ ಶ್ರೇಷ್ಠ ಜಾತಿಯವರೇ ಇರೋದಕ್ಕ ಕನಿಷ್ಠ ಜಾತಿಯವನು ಇರೋದು ಯಾಕ, ನೀನು ಶಿವಪಂಚಾಕ್ಷ ಮಂತ್ರವನ್ನು ಪಠನ ಮಾಡ್ರಪ್ಪ, ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ಯಾರ. ಬಸವಣ್ಣವರು ಅದನ್ನೇ ಹೇಳಿದರು. ದೇವಲೋಕಕ್ಕೆ ಸರಿ ಬೇರೆ ಲೋಕವಿಲ್ಲ, ಶಿವಮಂತ್ರಕ್ಕೆ ಸರಿ ಬೇರೆ ಮಂತ್ರವಿಲ್ಲ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳಿದರು. ಶಿವಮಂತ್ರಕ್ಕೆ ಸರಿ ಬೇರೆ ಮಂತ್ರವಿಲ್ಲ. ಅನೇಕ ಮಂತ್ರಗಳದಾವು ಎಲ್ಲ ಧರ್ಮದೊಳಗೂ, ಆದರೆ ಶಿವಮಂತ್ರಕ್ಕಿಂತ ಶ್ರೇಷ್ಠವಾದ ಅಲ್ಲ ಅಂತ ಹೇಳ್ತಾರ. ಅದಕ್ಕೆ ಅವ್ರು ಹೇಳ್ತಾರ, ಏನ್ ಹೇಳಿದ್ರು, ದೇವಲೋಕಕ್ಕೆ ಸರಿ ಬೇರೆ ಲೋಕವಿಲ್ಲ, ಶಿವಮಂತ್ರಕ್ಕೆ ಸರಿ ಬೇರೆ ಮಂತ್ರವಿಲ್ಲ. ಜಗಕ್ಕಿಕ್ಕಿದ ಮುಂಡಿಗೆಯನ್ನು ಎತ್ತಿಕೊಳ್ಳಿ, ಕೂಡಲ ಸಂಗಮ ದೇವನಲ್ಲದೆ ದೈವವಿಲ್ಲ. ಅದಕ್ಕೆ ಇಷ್ಟು ಶಿವಮಂತ್ರ ಇಷ್ಟು ಶ್ರೇಷ್ಠದ. ಅದಕ್ಕೆ ಎಲ್ಲ ಋಷಿ ಮುನಿಗಳು ಶರಣರು ಸಂತರು ಎಲ್ಲರೂ ಶಿವಪಂಚಾಕ್ಷ ಮಂತ್ರವನ್ನ ಪಠನ ಮಾಡ್ಯಾರ, ಮುಕ್ತರಾಗ್ಯಾರ. ಬಹಳ ಸುಂದರವಾಗಿ ಹೇಳಿದರು. ಅಂದ ಷಡಕ್ಷರ ಮಂತ್ರದ ಬಗ್ಗೆ ತಿಳ್ಕೋಣ. ಇಲ್ಲಿವರೆಗೂ ಇದು ಪಂಚಾಕ್ಷರ ಮಂತ್ರ. ಪಂಚಾಕ್ಷರ ಮಂತ್ರ ಏನು ಮಾಡ್ತದ, ನಮ್ಮ ಸಮಸ್ತ ಪಾಪಗಳನ್ನು ಕಳೆದು ನಮ್ಮನ್ನ ಪವಿತ್ರನಾಗಿ ಮಾಡ್ತದ. ಇನ್ನು ಷಡಕ್ಷರ ಮಂತ್ರ ಅದರ ಮಹತ್ವ ಏನು ಅಂತ ಕೇಳಿದ್ರ ಹೇಳ್ತಾರ, ಇನಿತಾದ ಒಟ ಬೀಜದ ಹರಹಾರ, ಘನತೆಯಂತಿಶವಾರು ವರ್ಣದ ಮನುವಿದು, ಮನಸಿಜ ಹರಬೋಧಕ ಬೇಗದೊಳೊಮ್ಮೆ ಮನಸಿಜ ಹರಬೋಧಕ. ಈಶ ಮಂತ್ರೋ ಮಹಾಶಕ್ತಿ ಈಶ್ವರ ಪ್ರತಿಪಾದಕ, ಸಕೃದುಚ್ಚಾರ ಮಾತ್ರೇನ ಸರ್ವಸಿದ್ಧಿ ಪದೋಭ್ರವೇತ್ ಎನ್ನಲಾಗಿ ಇಂತೆನ್ನಲಾಗಿ ಶ್ರುತಿ ಎನ್ನಲಾಗಿ, ದಿನದೊಳು ತಾನೊಂದು ವೇಳೆ ಜಪಿಸಿದೊಡೆ ತನಗೆ ಬೇಡಿದ ನೀವು ದಿನಲಾಗಿ ಹೇಳಿದರು. ಈಗ ಒಂದು ಸಣ್ಣ ಆಲದ ಬೀಜ ಇರ್ತದ, ನೋಡಲಿಕ್ಕೆ ಬಹಳ ಸಣ್ಣದಿರ್ತದ, ಸಾಸಿವೆ ಕಾಯಿನಾಟ. ಅದರೊಳಗೆ ಮಹತ್ತರವಾದ ದೊಡ್ಡದಾದ ಗಿಡವೇ ಅಡಕವಾಗಿರುತ್ತದೆ. ಆ ಸಣ್ಣ ಬೀಜನೇ ಅದು ಮುಂದ ಮೊಳಕೆ ಒಡೆದು ಹೆಮ್ಮರವಾಗುತ್ತದೆ. ಹಂಗ ಇದು ಷಡಕ್ಷರ ಮಂತ್ರ 6 ಅಕ್ಷರದ್ದು. ಓಂ ನಮಃ ಶಿವಾಯ ಇದು 6 ಅಕ್ಷರ. ಈ 6 ಅಕ್ಷರ ಮಂತ್ರ ಹೆಂಗದಪ್ಪ ಅಂತ ಕೇಳಿದ್ರ, ಅದ್ರ ಘನತೆ ಬಹಳ ದೊಡ್ಡದ ಅಂತೇಳಿ ಈ ಮಂತ್ರವನ್ನ ದಿನದೊಳು ಒಂದು ವೇಳೆ ನೀ ಜಪ ಮಾಡಿದ್ದೆ ಆದ್ರ ನಿಮಗ ಸರ್ವಸಿದ್ಧಿ ಪ್ರಾಪ್ತಿ ಆಗ್ತದ. ನಮಗೆ ಸಿದ್ಧಿ ಪ್ರಾಪ್ತಿ ಮಾಡ್ಕೋಬೇಕನ್ನೋದಿದ್ರ ಈ ಷಡಕ್ಷರ ಮಂತ್ರವನ್ನು ಪಠನ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಆಗ ಮಾತ್ರ ಈ ಷಡಕ್ಷರ ಮಂತ್ರ ನಮಗ ಫಲವನ್ನು ಕೊಡ್ತದ. ಅದಕ್ಕೆ ಹೇಳಿದ್ರು ನಿಜಗುಣ ಶಿವಗಳು, ಪಂಚಾಕ್ಷರ ಮಂತ್ರಕ್ಕೆ ಷಡಕ್ಷರ ಮಂತ್ರಕ್ಕೆ ಏನು ಅಂತರ ಅಂದ್ರ, ಪಂಚಾಕ್ಷರ ಮಂತ್ರ ಅದು ಫಲ ಕೊಡ್ತದ. ಅದು ನಮ್ಮ ಸರ್ವ ಪಾಪವನ್ನು ನಾಶ ಮಾಡಿ ನಮ್ಮ ತೇಜೋಮಯನಾಗಿ ಮಾಡಿ ನಮಗೆ ಸಕಲ ಸಂಪತ್ತು ಕೊಡ್ತದೆ, ಪಾಪ ನಾಶ ಮಾಡ್ತದೆ. ಇದು ಶುದ್ಧ ಪುರುಷರಿಗೆ ಸಿದ್ಧಿಯನ್ನು ಮಾಡಿಕೊಂಡವರಿಗೆ ಇದು ಸಿದ್ಧಿ ಆಗ್ತದೆ. ಇಂದ ಎಷ್ಟೋ ಋಷಿ ಮುನಿಗಳು ಶರಣರು ಸಂತರು ಇವರೆಲ್ಲರೂ ಅನುಷ್ಠಾನ ಮಾಡಿದರು. ಎದರ ಅನುಷ್ಠಾನ ಮಾಡ್ಯಾರ ಅವರು? ಷಡಕ್ಷರ ಮಂತ್ರ ಅನುಷ್ಠಾನವೇ ಮಾಡಿ ಸಿದ್ಧ ಪುರುಷರಾದರು. ಅವರು ಭೂಲೋಕದಿಂದ ದೇವಲೋಕಕ್ಕೆ ಹೋಗಿದ್ರು, ದೇವಲೋಕದಿಂದ ಭೂಲೋಕಕ್ಕೆ ಬರ್ತಾರ, ಬೇಡದವರಿಗೆ ಬೇಡದ ವರ ಕೊಡ್ತಾರ.
ಸರ್ವ ಕಡೆ ಇರ್ತಾರೆ. ಯಾರು ಎಲ್ಲಿ ನೆನೆಸ್ತಾರ ಅಲ್ಲಿ ಪ್ರತ್ಯಕ್ಷ ಆಗ್ತಾರ, ಅವ್ರು ಭೇಟಿ ಕೊಡ್ತಾರ, ವರ್ಷ ಕೊಡು ಸಾಮರ್ಥ್ಯ ಇರ್ತದ. ಇಂಥವು ಎಲ್ಲಿಂದ ಬಂದು ಯಾವ ರೀತಿ ಸಂಪಾದನೆ ಮಾಡಿದ್ರಂದ್ರೆ ಏನು ಇದೆ, ಕೇವಲ ಷಡಕ್ಷರ ಮಂತ್ರದ ಅನುಷ್ಠಾನ ಜಪ. ಕೇವಲ ಷಡಕ್ಷರ ಮಂತ್ರ ಜಪವನ್ನು ಮಾಡಿದ್ದೇ ಖರೆ, ಆದರೆ ನಿನಗೆ ಸರ್ವ ಸಿದ್ಧಿ ಪ್ರಾಪ್ತಿ ಆಗ್ತವ. ಅಂತಹ ಶಕ್ತಿ ಈ ಮಂತ್ರದಲ್ಲಿ ಅದ. ಆದರೆ ಈ ಮಂತ್ರವನ್ನ ಸಿದ್ಧಿ ಆಗಬೇಕಾದ್ರಂದ್ರ ಗುರುಕೃಪೆಯಿಂದ ಬಂದಿರಬೇಕು. ನಾವು ಮಂತ್ರ ಸಾಧನ ಮಾಡಲಾರ್ದ, ಮಂತ್ರ ಸಿದ್ಧಿ ಮಾಡ್ಕೊಲಾರ್ದೆ ನಾವು ಮತ್ತೊರು ಮಂತ್ರ ಕೊಡ್ಲಿಕ್ಕೂ ಹೋಗಬಾರ್ದು. ಯಾಕಂದ್ರ ನಾನು ಶ್ರೀಮಂತ ಆಗಿದ್ದೆ ಅಂದ್ರ, ನನಗೆ ಸಾಕಷ್ಟು ದುಡ್ಡು ಇತ್ತು ಅಂದ್ರ ಮತ್ತೊಬ್ರಿಗೆ ಕೊಡ್ಲಿಕ್ಕೆ ಬರ್ತದ. ನಾನೇ ಬಡವ ಇದ್ದೆ ಅಂದ್ರ ಮತ್ತೊಬ್ರಿಗೆ ಐಶ್ವರ್ಯ ಕೊಡೋದು ಹೇಗೆ? ಹಂಗೆ ನನಗೆ ಅದು ಮಂತ್ರ ಸಿದ್ಧಿ ಆಗಿಲ್ಲ ಅಂದ ಬಳಕ ಮತ್ತೊಬ್ಬರು ಮಂತ್ರ ಕೊಡೋದು ಹೆಂಗ? ಈಗ ಬಹಳ ಚಂದ ನಡೆದರಿ, ಏನಿಲ್ಲ, ಯಾಕೆ ಅಕ್ಷರ ಅದ, ಓಂ ನಮಃ ಶಿವಾಯ ಎಲ್ಲರಿಗೂ ಗೊತ್ತದ, ಜಗತ್ತಿನಾಗ ಇಷ್ಟೂ ಗೊತ್ತದ. ಎಲ್ಲರೂ ಒಂದು ಕ್ಯಾವಿ ಹಾಕೋಣ, ಒಂದು ಆಶ್ರಮನೋ ಮಠನೋ ಏನೋ ಕಟ್ತಾರ, ಕಟ್ಟಿ ಕೂಡಲೇ ಗುರುಗಳು ಆಗಿಬಿಟ್ರು. ತಕ್ಷಣವೇ ಬಂದವ್ರು ಎಲ್ಲ ಹಾಗೆ ಉಪದೇಶ ಹಾಕಿ ಚಾಲೋ. ಹಂಗಂದ್ರೆ ಹಂಗ ಆ ಮಂತ್ರ ಸಿದ್ಧಿ ಬೇಕಲ್ಲ. ಮಂತ್ರ ಸಿದ್ಧಿ, ಮಂತ್ರ ಸ್ವರೂಪೇತಾನ ಆಗಬೇಕು ಅಂದಾಗ ಆ ಮಂತ್ರ ಆ ಮಾಂಸಮಯ ಪಿಂಡವನ್ನು ಓದು, ಮಂತ್ರಮಯ ಪಿಂಡವನ್ನು ಮಾಡುವಂಥ ಸಮರ್ಥ ಸದ್ಗುರು ಇರಬೇಕಾಗ್ತದ. ನಮ್ಮ ಶರೀರೇ ನಾವು ಶುದ್ಧ ಮಾಡಿಕೊಂಡಿಲ್ಲ ಅಂದ ಬಳಕ, ನಮ್ಮ ಮನಸ್ಸೇ ಬರೀ ಸಂಸಾರದಲ್ಲಿ ಹೊರಳಾಡ್ತದಂದ ಬಳಕ ಶಿವ ಮಂತ್ರ ನಮಗೇ ಸಿದ್ಧಿ ಆಗಿಲ್ಲ ಅಂದ ಬಳಕ ಮತ್ತೊಬ್ರು ಮಂತ್ರ ಕೊಡೋದು ಹೇಗೆ? ಅದು ಸುಮ್ಮನೆ ವಾಸ್ತವ, ಅದೇನು ಉಪಯೋಗ ಇಲ್ಲ. ಅಂದ್ರೆ ನೀರಾಗ ಬಟ್ಟೆ ಚೀಪಿದಂಗ, ಈ ನೀರಾಗ ಬಟ್ಟೆ ಚೀಪಿರ ಹೊಟ್ಟೆ ತುಂಬ್ತನು ಏನಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಜ್ಞಾನಿಗಳು, ಮಂತ್ರ ಸಿದ್ಧಿ ಆಗುವ ತರನು ನಿನ್ನ ದೃಷ್ಟಿಯಲ್ಲಿ ಶಕ್ತಿ ಅಂದ್ರೆ ಅವ್ರು ಹೇಳ್ತಾರೆ ನೋಡಿ, ಈ ಗುರುಗಳು ಹೆತ್ತ ಶಕ್ತಿ ಇರ್ತಾವು. ನೋಡಿ ಕೆಲರಂ, ಮುಟ್ಟಿ ಕೆಲರಂ, ಮಾತನಾಡಿ ಕೆಲರಂ, ಮಿಗೆ ಮಾಲ್ಪ ಆಚಾರ್ಯ ಶರಣು ಅಂದರು. ಆ ಗುರುವಿನಲ್ಲಿ ಶಕ್ತಿ ಮುಟ್ಟಿದ ತಕ್ಷಣ ಆ ಜೀವ ಉದ್ಧಾರ ಆಗ್ತದ. ಅವ ದೃಷ್ಟಿ ಬಿಟ್ಟಂದ್ರೆ ಆ ಜೀವ ಉದ್ಧಾರ ಆಗ್ತದ. ಅವ ಮಾತಾಡಿಸಿದ್ರೆ ಆ ಜೀವ ಉದ್ಧಾರ ಆಗ್ತದೆ. ವಾಣಿ ಶಕ್ತಿ ಅಂತ ಅಂಥ ಶಕ್ತಿಗಳನ್ನು ಪಡ್ಕೋರಿ. ಮೊದಲ ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡಬೇಡ್ರಿ ಅಂತ ಹೇಳ್ತಾರೆ ಜ್ಞಾನಿಗಳು. ಯಾಕೆ ಸಂಸಾರಿಕರು ಶಿವನ ಲಾಂಛವನ್ನು ನೋಡಿಕೊಳ್ಳಿ ಶರಣಾಗತರಾಗ್ತಾರ. ಅದರ ದುರುಪಯೋಗ ನಾವು ಮಾಡ್ಕೋಬಾರದು. ನಾವು ಕುಡಿದು ಗುಟಗ ನೀರ ಸಮುದ್ರವನ್ನೇ ಕಲಕ ಮಾಡಲಿಕ್ಕೆ ಹೋಗಬಾರದು. ಆದ್ದರಿಂದ ಜ್ಞಾನಿಗಳು ಅಯೋಗ್ಯ ಸಾಧನ ಮಾಡೋರಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಅವರು ಮಾಡ್ರಿ, ಸಾಧನ ಸರಿಯಾಗಿ ಮಾಡ್ರಿ, ಪರಮಾತ್ಮನ ಒಲಿಸುವರಿ, ಪರಮಾತ್ಮನ ಕೃಪೆಯನ್ನು ಪಡೀರಿ, ಶಿವಮಂತ್ರಾನುಷ್ಠಾನ ಮಾಡಿ ಶಿವ ಸಾಯುಜ್ಯವನ್ನು ಪಡೆದು ಲೋಕವನ್ನು ಉದ್ಧಾರ ಮಾಡ್ರಿ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಅದಕ್ಕೆ ಯಾವ ನಿಜಗುಣ ಶಿವಯುಗಳು ಹೇಳಿದ್ರು, ಕಾಯ ಬಿಡದ ಆತ್ಮರಾಶಿಗೆ ಪರತನ ಮುಕ್ತಿಗೆ ಉಪಾಯವಿದು ನಿಜ ಶಿವಮಂತ್ರವನ್ನ. ನೀವು ಮುಕ್ತ ಆಗಬೇಕಾಯ್ತಂದ್ರೆ ಈ ಶಿವಮಂತ್ರವನ್ನು ನಿಷ್ಠೆಯಿಂದ ತ್ರಿಕರಣಪೂರ್ವಕವಾಗಿ ಕಾಯ ವಾಚ ಮನಸ್ಸಾದಿಂದ ನೀನು ಜಪ ಮಾಡಿದ್ದೆ ಆದರೆ ನೀನು ಈ ಭವಬಂಧನದಿಂದ ಬಿಡುಗಡೆಯಾಗಿ ಮುಕ್ತನಾಗುತ್ತೇನೋ ಮಾತನ್ನು ಹೇಳಿದ್ದಾರೆ. ಅಂಥ ಮುಕ್ತಿಯಾಗುವ ಶಿವಮಂತ್ರವನ್ನು ನಾವು ಪಠನ ಮಾಡಿ ಅನುಷ್ಠಾನ ಮಾಡಿ ಅದನ್ನು ಸಾಧನೆ ಮಾಡಿ ನಾವು ಮುಕ್ತರಾಗೋಣ ಅಂತ ಹೇಳಿ ಈ ನನ್ನ 2 ವಾಗ್ರೂಪ ಪುಷ್ಪಗಳನ್ನು ಸದ್ಗುರುಗಳ ಪಾದ ಕಮಲಗಳಲ್ಲಿ ಅರ್ಪಿಸಿ ಮಂಗಲ ಮಾಡುತ್ತೇನೆ. ಹಾರ